ಬೆಳಗಾವಿಯ ಕಳ್ಳ ಬಜಾರಿಗೆ ಅಧಿಕಾರಿಗಳ ಬಿಸಿ. ಬಡವರ ಹಸಿವು ನೀಗಿಸಬೇಕಾದಂತಹ ಸರ್ಕಾರದ ಪಡಿತರ ಅಕ್ಕಿ ಈಗ ಅಕ್ರಮ ದಂಧೆಕೋರರ ಪಾಲಾಗುತ್ತಿದೆ. ಹಗಲು ರಾತ್ರಿ ಎನ್ನದೆ ಬಡವರ ಅಕ್ಕಿಯನ್ನ ಕಳ್ಳತನದಿಂದ ಸಂಗ್ರಹಿಸಿ ಕಳ್ಳ ಸಾಗಣೆ ಮಾಡುತ್ತಿದ್ದ ದೊಡ್ಡ ಜಾಲವೊಂದನ್ನ ಬೆಳಗಾವಿಯ ಆಹಾರ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯ ಸಿಂಹಗಳು ಅಕ್ಷರಶಃ ಬೇಟೆಯಾಡಿದ್ದಾರೆ. ಹಾಗಾದ್ರೆ ಅಲ್ಲಿ ನಡೆದದ್ದೇನು? ಎಲ್ಲಿತ್ತು ಈ ಕಳ್ಳರ ಅಡ್ಡೆ? ನಗರದ ದೇವಾಂಗ ನಗರದ 4ನೇ ಕ್ರಾಸ್ನಲ್ಲಿ ಜನವಸತಿ ನಡುವೆಯೇ ರಾಜಾರೋಷವಾಗಿ ಈ ಅಕ್ರಮ ದಂಧೆ ನಡೆಯುತ್ತಿತ್ತು. ಖಚಿತ ಮಾಹಿತಿ ಮೇರೆಗೆ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಈಶ್ವರ್ ಬಿ ದಾಯನ್ ಅವರವರ ಮಾರ್ಗದರ್ಶನದಲ್ಲಿ ಅಧಿಕಾರಿಗಳ ತಂಡ ದಾಳಿ ನಡೆಸಿದೆ. ಶಾನ್ವಾಜ್ ಎಂಬುವವರಿಗೆ ಸೇರಿದ ಗೋದಾಮಿನಲ್ಲಿ ಕಳ್ಳ ಸಾಗಣೆಗಾಗಿ ಸಿದ್ಧಪಡಿಸಿದ್ದ ಭಾರೀ ಪ್ರಮಾಣದ ಅಕ್ಕಿ ಪತ್ತೆಯಾಗಿದೆ. ಈ ಇಡೀ ಅಕ್ರಮ ಜಾಲದ ಹಿಂದೆ ಆಸಿಫ್ ಕುತುಬುದ್ದೀನ್ ಖಿಲ್ಲೆದಾರ್ ಎಂಬ ವ್ಯಕ್ತಿಯ ಕೈವಾಡ ಇರುವುದು ಪ್ರಾಥಮಿಕ ತನಿಖೆಯಲ್ಲಿ ಸಾಬೀತಾಗಿದ್ದು, ಅಧಿಕಾರಿಗಳ ನಡೆ ಈಗ ದಂಧೆಕೋರರ ನಿದ್ದೆಗೆಡಿಸಿದೆ. ಆಹಾರ ನಿರೀಕ್ಷಕರಾದಂತಹ ಎಸ್ಡಿ ಶಿವನವರ್, ಎಸ್ಬಿ ಬಾಂಡಗೆ ಹಾಗೂ ಐಐ ಮಣಿಯಾರ್ ಮತ್ತು ಪೊಲೀಸರ ಜಂಟಿ ಪಡೆ ನಡೆಸಿದ ಈ ಮಿಂಚಿನ ಕಾರ್ಯಾಚರಣೆಯಲ್ಲಿ 2 ಟನ್ 1 ಕ್ವಿಂಟಲ್ ಅಕ್ಕಿಯನ್ನ ವಶಪಡಿಸಿಕೊಳ್ಳಲಾಗಿದೆ. ಬಡವರ ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಿ ಕೋಟಿ ಕೋಟಿ ಲೂಟಿ ಮಾಡುತ್ತಿದ್ದ ಈ ಜಾಲದ ಉಳಿದ ಕಿಲಾಡಿಗಳಿಗಾಗಿ ಈಗ ಬಲೆ ಬೀಸಲಾಗಿದೆ. ಬಡವರ ಹೊಟ್ಟೆ ಹೊಡೆಯುವವರು ಯಾರೇ ಇರಲಿ ಅವರನ್ನ ಬಿಡುವುದಿಲ್ಲ ಎಂಬ ಕಠಿಣ ಸಂದೇಶವನ್ನ ಈ ದಾಳಿಯ ಮೂಲಕ ಸರ್ಕಾರಿ ಯಂತ್ರ ರವಾನಿಸಿದೆ. ಗೋದಾಮು ಮಾಲೀಕರಿಗೂ ಹಾಗೂ ಈ ದಂಧೆಯ ಹಿಂದಿರುವ ಕಾಣದ ಕೈಗಳಿಗೂ ಈಗ ಕಾನೂನಿನ ಬಿಸಿ ಸರಿಯಾಗಿಯೇ ತಟ್ಟಿದೆ. ಸಾರ್ವಜನಿಕ ವಲಯದಲ್ಲಿ ಅಧಿಕಾರಿಗಳ ಈ ಧೈರ್ಯದ ನಡೆಗೆ ಭಾರೀ ಮೆಚ್ಚುಗೆ ವ್ಯಕ್ತವಾಗುತ್ತಿದ್ದು, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗಲಿ ಎಂಬ ಒತ್ತಾಯ ಕೇಳಿಬರುತ್ತಿದೆ. ಅವ್ರು ಬರ್ಲಿಕ್ಕೆ ಹೋಗೋಣ ಕೆಳಗಿಂದ ಐತೆ ನೋಡೋದ ಅದೊಂದು ಸಂಪೂರ್ಣ ಒಂದು ಸ್ವಲ್ಪ ಹಿಂಗೆ ಟಾರ್ಚ್ ಇರ್ತದೆ. ಗಾಡಿ ತೊಗೊಂಬರ್ತಾನೆ ಹೋಗಿ ಚಲೋ ಬರೋದು ಚಲೋ 21 ಇಲ್ಲ ಸಣ್ಣ